ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ನಮ್ಮೂರ ಕಡೆ ಎಲ್ಲ ಕರ್ಚಿಕಾಯಿ ಅಂತ ಸಿಗುತ್ತೆ. ಬಟ್ ಬೇರೆ ಕಡೆ ಏನೆಲ್ಲ ಕರೀತಾರೆ ಅಂತ ಗೊತ್ತಿಲ್ಲ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಹಾಕಿ. ಈ ಕರ್ಚಿಕಾಯಿನ ಎರಡೂ ಕಡೆ ತುಂಬಿಡಿಸ್ಕೊಂಡ್ಬಿಡ್ಬೇಕು. ಹಾಗೆ ಡೈರೆಕ್ಟಾಗಿ ಪಲ್ಯ ಮಾಡ್ಲಿಕ್ಕೆ ಹೋಗಬೇಡಿ, ಎರಡೂ ಕಡೆನೂ ನೀಟಾಗಿ ಬಿಡಿಸ್ಕೊಬೇಕು. ಆಮೇಲೆ ಇದರಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರುತ್ತೆ, ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡಿದಾದಮೇಲೆ ಈ ಥರ ತುಂಬಿಡಿಸ್ಕೊತಿರಲ್ವ, ತುಂಬಿಡಿಸ್ಕೊಂಡಾದ್ಮೇಲೆ ಇದನ್ನು ಡೈರೆಕ್ಟಾಗಿ ಹಾಗೆ ಪಲ್ಯ ಮಾಡ್ಲಿಕ್ಕೆ ಬರಲ್ಲ, ಇದು ನೀಟಾಗಿ ನಾವು ಹುರ್ಕೋಬೇಕಾಗುತ್ತೆ. ಈ ಕರ್ಜಿಕಾಯಿ ಸೀಸನ್ ಇದ್ದಾಗಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ. ನಮ್ಮೂರ ಕಡೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಸೀಡ್ಸ್ ಇರುತ್ತೆ, ಅದು ತುಂಬ ಟೇಸ್ಟ್ ಕೊಡುತ್ತೆ. ರೊಟ್ಟಿಗಂತ ಸಖತ್ ಕಾಂಬಿನೇಷನ್ನು ಈ ಕರ್ಜಿಕಾಯಿ. ಇವಾಗೆಲ್ಲ ಬಿಡಿಸ್ಕೊಂಡಿರ್ತಕ್ಕಂಥ ಕರ್ಜಿಕಾಯಿನ ಈ ಥರ ಹಂಚಲ್ಲಿ ನೀಟಾಗಿ ಹುರ್ಕೊಂಬಿಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಫಸ್ಟಿಗೆ ಎಣ್ಣೆ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು ಅರ್ಧ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡಿ. ಹುರ್ಕೊಂಡಾದ್ಮೇಲೆ ನಾನಿವಾಗ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಒಂದು ಪ್ಯಾನಿಗೆ 4 ರಿಂದ 5 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ ಮೇಲೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಒಂದು 4 ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡಾದ್ಮೇಲೆ ಅದು ಒಗ್ಗರಣೆದು ಘಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲೇವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಈರುಳ್ಳಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವು ಈರುಳ್ಳಿ ಫ್ರೈ ಆದಮೇಲೆ 3% ಫ್ರೈ ಆದರೆ ಸಾಕು, ಫುಲ್ ಡೀಪಾಗಿ ಫ್ರೈ ಆಗಬೇಕಂತೇನಿಲ್ಲ. ಫ್ರೈ ಆದಮೇಲೆ ಇದಕ್ಕೇ ಕರ್ಚಿಕಾಯಿ ಹಾಕ್ಕೋಬೇಕು. ನೀವು ಇಲ್ಲಿ ನೀರು ಏನು ಆ್ಯಡ್ ಮಾಡಬೇಡಿ, ಫಸ್ಟು ಬರೀ ಕರ್ಚಿಕಾಯಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಪಲ್ಯಗೆ ಸ್ವಲ್ಪ ಒಂದು 2 ರಿಂದ 3 ಟೀ ಸ್ಪೂನು ಎಣ್ಣೆ ಜಾಸ್ತಿನೇ ಹಾಕಿ, ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ರೇ ಈ ಪಲ್ಯ ಚೆನ್ನಾಗಿ ಬರೋದು. ಯಾಕಂದರೆ ಕರ್ಚಿಕಾಯಿ ಎಣ್ಣೆಲೆ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಸ್ವಲ್ಪ ಬೆಲ್ಲ, ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ಪೂನಿಂದ ಸ್ಟಿರ್ ಮಾಡಿ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡಿಬಿಡಿ. ಲಿಡ್ ಕ್ಲೋಸ್ ಮಾಡಿದ ಮೇಲೆ ಈ ಪಲ್ಯನ ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ. ಯಾವುದೇ ಅಡುಗೆ ಮಾಡಿದರೂ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಿದ್ರೇ ಎಲ್ಲ ಅಡುಗೆಗಳು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಇವಾಗ ನಾನು ಒಂದು 3 ರಿಂದ 4 ಟೀ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕ್ಕೊಬೇಡಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೋಬೇಕು. ಮತ್ತೆ ಈ ಥರ ಕ್ಲೋಸ್ ಮಾಡಿದರೆ ಅದು ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ. ಲಿಡ್ ಕ್ಲೋಸ್ ಮಾಡೋದ್ರಿಂದ ಹುಗ್ಗಿಗೆ ಅದು ಬೆಂದ್ಕೊಂಡು ಅದರಲ್ಲಿರ್ತಕ್ಕಂಥ ನೀರೇ ಅದಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮತ್ತು ಎಕ್ಸ್ಟ್ರಾ ನೀರು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ, ಅದು ಕೂಡ ಫ್ಲೇವರ್ ಬಿಟ್ಕೊಂಡು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಸಪ್ಪನ್ ಪುಡಿ ಅಂದರೆ ಇದರಲ್ಲಿ ಗುರಾಳ್ ಪುಡಿ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ. ಇದಕ್ಕೆ ಜಾಸ್ತಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಜಾಸ್ತಿ ಗಟ್ಟಿ ಆಯ್ತಪ್ಪ ಅಂತ ನಿಮಗೆ ಏನಾದರೂ ಫೀಲ್ ಕೊಟ್ಟರೆ ಒಂದು 1/4 ಕಪ್ ಆಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. 1/4 ಕಪ್ ಅಂದರೂ ಕೂಡ ಟೀ ಕುಡಿಯೋ ಕಪ್ ಇರುತ್ತಲ್ವ, ಅದರಿಂದ ಸ್ವಲ್ಪ ಹಾಕ್ಕೊಂಡು ಇದನ್ನು ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ಪುಟಾಣಿ ಪೌಡ್ರ್ ಹಾಕ್ಕೊತಿದ್ದೀನಿ. ಪುಟಾಣಿ ಹಿಟ್ಟೆ ಹಾಕಿ, ಬೇರೆ ಹಿಟ್ಟೇನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. 1 ಸ್ಪೂನ್ ಆಗೋವಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಫೈನಲಲ್ಲಿ ಹಾಕ್ಕೋಬೇಕು, ಅದನ್ನ ಸ್ಟಾರ್ಟಿಂಗ್ಗೆ ಹಾಕ್ಕೋಬೇಡಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡಿ. ಒಂದು 5 ನಿಮಿಷ ಆದಮೇಲೆ ನೀವು ಇದನ್ನು ಊಟ ಮಾಡಿ. ಸಖತ್ ಟೇಸ್ಟ್ ಇರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತಲ್ವ, ಕರ್ಚಿಕಾಯಿ ಸಖತ್ ಟೇಸ್ಟ್ ಕೊಡುತ್ತೆ. ಇದನ್ನು ಚಪಾತಿಗೆ ಮತ್ತು ರೊಟ್ಟಿಗೆ ಮಾಡ್ತಾರೆ, ಸಖತ್ ಕಾಂಬಿನೇಷನು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂದಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್.